ನಿನ್ನೆ ಶಿವಮೊಗ್ಗದ ಹೊರವಲಯದ ಸುಳೆಬೆಲೆಯಲ್ಲಿ ಸಂಕೇತ ಎನ್ನುವ ವಿದ್ಯಾರ್ಥಿ ಮೃತಪಡ್ತಾನೆ. ಆತನ ಅಪ್ರಾಪ್ತ ಐವರು ಬಾಲಕರು ಹಲ್ಲೆ ಮಾಡ್ತಾರೆ. ಹಲ್ಲೆ ಬಳಿಕ ಆತ ಚಿಕಿತ್ಸೆ ಫಲಕಾರಿ ಮೃತಪಟ್ಟಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಕೇತ ಅಕ್ಕ ನಮ್ಮ ಜೊತೆಗಿದ್ದಾಳೆ. ಏನೇನಾಯ್ತಮ್ಮ ನಿನ್ನೆ? ಸಮಾಧಾನವಾಗಿ ಹೇಳು, ಏನೇನಾಯ್ತು ನಿನ್ನೆ? ಸರ್ ನಿನ್ನೆ 8 ಗಂಟೆಗೆ ಸ್ಕೂಲಿಗೆ ಹೋದ. ಸ್ಕೂಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಸ್ಕೂಲಲ್ಲಿ ಊಟ ಮಾಡಲ್ಲ. ಸ್ಕೂಲಿಂದ ಬಂದು ಮನೇಲಿ ಊಟ ಮಾಡ್ತಾನೆ. ಊಟ ಆದಮೇಲೆ 8:15 ನಾನು ರವಿಕುಮಾರ್ ಸರ್ ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಸರ್ 8:15 ಮೆಸೇಜ್ ಹಾಕಿ, ಸರ್ ಮೆಸೇಜ್ ಹಾಕಿಲ್ವಲ್ಲ ಯಾಕೆ ಅಂತ. ಆಮೇಲೆ 8:15 ಅವ್ರು ಮೆಸೇಜ್ ಹಾಕ್ತಾರೆ. ಆಮೇಲೆ 9 ಗಂಟೆಗೆ ಸ್ಕೂಲ್ ಬಿಡೋ ಟೈಮಲ್ಲಿ ಅವ್ರು ಮೆಸೇಜ್ ಹಾಕ್ಬೇಕಾರೆ. ಯಾಕೆ ಸರ್ ಮೆಸೇಜ್ ಹಾಕಿಲ್ಲ ಅವರು? ಮೆಸೇಜ್ ಹಾಕಿದ್ರೆ ಇಲ್ಲೇ ಸರ್ ಇರೋದು ಸ್ಕೂಲು, ಇಲ್ಲೇ ಹೋಗಿ ನಾನು ಕರ್ಕೊಂಬರ್ತಿದ್ದೇನೆ ಅಂತ. ಕತ್ಲೆ ಆಗಲಿ ಯಾವನ್ ಏನು ಮಾಡಿದ್ರು ಸರ್ ನಾನು ಎದ್ಕೊಳ್ಳಲ್ಲ, ನನ್ನ ತಮ್ಮ ನನಗೆ ಮುಖ್ಯ, ಕರ್ಕೊಂಬರ್ತಿದ್ದೆ ನಾನು ಹೋಗಿ. ಅದಾದ್ಮೇಲೆ ಅದೆಲ್ಲ ಸರ್ 6 ಜನ ಹಿಡ್ಕೊಂಡು ಕೈ ಕಾಲೆಲ್ಲ ಹಿಡ್ಕೊಂಡು ಇಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ್ರೆ ಸರ್ ಏನಾಗ್ಬೇಕು ಸರ್? ಇಷ್ಟು 18 ವರ್ಷ 15 ವರ್ಷ ಸರ್ ಆ ಹುಡ್ಗಂಗೆ ಹೆಂಗೆ ಸರ್ ಇದನ್ನು ಮಾಡ್ಬೇಕು ನಾವು? ಇವಾಗ ಏನಾದರೂ ನನ್ನ ತಮ್ಮಂಗೆ 6 ಜನ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಸ್ಕೂಲ್ ಮುಖ್ಯೋಪಾಧ್ಯಾಯರು, ಆಮೇಲೆ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸ್ಗಳು, ಆಮೇಲೆ ಇದು ಪೊಲೀಸ್ಗಳು ಏನು ಮಾಡ್ತಿದ್ದಾರೆ, ಪೊಲೀಸ್ಗಳು, ಮೀಡಿಯಾದವರು ಅಷ್ಟು ದೆಹಲಿ ಕೋರ್ಟ್ ಮುಂದೆ ನಿಂತ್ಕೋಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿಗೆ ಏನಾದ್ರು ಆಯ್ತು ಅಂದ್ರೆ. ಈಗ ನಿನ್ನ ಘಟನೆ ಆಯ್ತಲ್ಲ, ಆ ಹುಡುಗ ಬರ್ತಾ ಇದ್ದ ಬರೋದು ಯಾಕೆ ಏನು ದ್ವೇಷ ಇತ್ತ ಏನಿತ್ತು ಅಲ್ಲಿ? ಯಾಕೆ ಹುಡುಗರು ಯಾರು ಇರಲ್ಲ ಸರ್? ಹುಡುಗರು ಅಂತ ಗಿರೀಶ ಅಂತ ಎಲ್ಲ ಇದ್ದಾರೆ, ಅವ್ರೊಂದು ಗ್ಯಾಂಗು. ಅವ್ರ ಗ್ಯಾಂಗಲ್ಲಿ ಅವ್ರಿಗೆ ಏನು ಮಾತಾಡಲ್ಲ. ಅವ್ರ ಪಾಡಿ ಯಾವುದೋ ಹುಡುಗನ ಜಗಳ, ಯಾವ ಹುಡುಗ ಅಂತ ನೀವು ಸರ್ ಪೊಲೀಸ್ ಸ್ಟೇಷನ್ ಕೇಳ್ರಿ. ಕೇಳ್ಬಿಟ್ಟು ಯಾವ ಹುಡುಗ ಅಂತ ಕೇಳ್ಬಿಟ್ಟು ಅವ್ನ ಬಾಯ್ ಬಿಡಿಸ್ರಿ. ಏನು ಪೊಲೀಸ್ ಇರೋದು ಸರ್? ಪೊಲೀಸ್ ಇರೋದೇ ಕೇಳೋಕ್ಕಾಗಿ. ಪೊಲೀಸ್ ಬಂದ್ಬಿಟ್ಟು ಕೇಳಬೇಕು, ಯಾವನ್ ಹೊಡೆದಿದ್ದಾನೆ, ಯಾವನ್ಗೇನಾಗಿದೆ ಅಂತ ಕೇಳಬೇಕು. ಕೇಳಾದ್ಮೇಲೆ ನನ್ನ ತಮ್ಮಂಗೆ ಏನಾಗಿದೆ, ಯಾರ್ದೋ ಜಗಳದಿಂದ ಯಾರೋ ಹೋಗಿರೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ್ರೆ ಸರ್ ಹೆಂಗ್ ಸರ್ ತಡ್ಕೋಬೇಕು? ಹುಡುಗ ಸಣ್ಣ ಹುಡುಗ ಸರ್, ಅರ್ಥ ಆಗಲ್ವಾ ಅಷ್ಟು ಗಾಂಜಾ. ಅಲ್ಲಿ ಗಿರೀಶ್ ಮೇಲೆ ಹಲ್ಲೆ ಆಗ್ತಾ ಇತ್ತು. ಆ ಟೈಮಲ್ಲಿ ಸಂಕೇತ ಬಚಾವ್ ಮಾಡ್ಲಿಕ್ಕೆ ಯಾರ್ದು ಇವಾಗ ಜಗಳ ಆಗ್ತಿದೆ, ಅವನನ್ನ ಯಾಕೋ ನನ್ನ ಫ್ರೆಂಡ್ ಹೊಡಿತಿದ್ಯಾ ಅಂತೇಳಿ ಕರ್ಕೊಂಬರಕ್ ಬಂದಿದ್ದಾನೆ. ಕರ್ಕೊಂಬರಕ್ ಬಂದಾಗ ನೀನೇ ಹೇಳ್ಕೊ, ಅವನನ್ನ ಕರ್ಕೊಂಡು ಫ್ರೆಂಡ್ ಅಲ್ಲ ಅಂತೇಳಿ ಕೈ ಕಾಲೆಲ್ಲ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ ಸರ್. ಅದು ಸ್ಕೂಲಲ್ಲಿ ಆಗಿದೆ, ಫೀಲ್ಡಲ್ಲಿ ಆಗಿದೆ, ಅದು ಗೊತ್ತಿಲ್ಲ. ಕರೆಕ್ಟಾಗಿ ತಿಳ್ಕೊಂಬಿಟ್ಟು ನಮಗೆ ಹೇಳ್ರಿ, ಅದು ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ನಮಗೆ ಓದ್ಕೊಳ್ಳೋಕ್ಕೆಲ್ಲ ತುಂಬ ತೊಂದರೆ ಆಗ್ತಿದೆ. ಅದಾದಮೇಲೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆಲ್ಲ ಇಸ್ಪೀಟ್ ಆಡ್ತಿರ್ತಾರೆ. ಆಮೇಲೆ ರೋಡಲ್ಲಿ ಓಡಾಡೋಕೆ 10 ಗಂಟೆ ಆದರೂ 7 ಗಂಟೆ ಆದರೂ ಹೊರಗಡೆ ಬಂದು ನಿಂತ್ಕೊಳ್ಳೋ ಅಷ್ಟು ಹೆಣ್ಮಕ್ಳಿಗೆ ಇದಿಲ್ಲ, ರೈಟ್ಸ್ ಇಲ್ಲ. ಅಷ್ಟು ನಮಗೆ ಟಾರ್ಚರ್ ಅಂದರೆ ಸಿಗರೇಟ್ ಸ್ಮೆಲ್ಲೆಲ್ಲ ಸರ್. ಅದರಿಂದ ನನಗೆ ಇನ್ಫೆಕ್ಷನ್, ಮೂಗಿಂದೆಲ್ಲ ಇನ್ಫೆಕ್ಷನ್ ಆಗ್ತಿದೆ ಸಿಗರೇಟ್ ಸ್ಮೆಲ್ಲಿಂದ. ಅದನ್ನು ಹೆಂಗೆ ಪರಿಹಾರ ಮಾಡಬೇಕು? ಎಲ್ಲ ಈ ಭಾಗದಲ್ಲಿ, ಸುಳೆಬೈಲು ಭಾಗದಲ್ಲಿ ಅಕ್ಕಪಕ್ಕದ ನೋಡೋಣ ಗಾಂಜಾ ತುಂಬ ಜಾಸ್ತಿ ಇದೆ. ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಸರ್ ಗಾಂಜಾ. ಎಲ್ಲ ಹೊಡೆದ್ರು ಗಾಂಜಾ. ಎಲ್ಲ ಹೆಂಗ್ ಮಾಡ್ತಿರ್ತಾರೆ ಅಂದ್ರೆ ಸರ್, ಒಂಥರ ಸೈಕಾಗಿ ಆಡ್ತಿರ್ತಾರೆ, ಅಷ್ಟರು ಒಂಥರ ಆಡ್ತಿರ್ತಾರೆ. ಆಮೇಲೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ಅಂದರೆ ನಮ್ಮ ಮನೆ ಬಗ್ಗೆ ಯಾರು ಏನು ಮಾತಾಡೋದು. ನಮ್ಮ ಅಪ್ಪನ ಥರ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನಮ್ಮ ಅಪ್ಪ ಏನು ನಮ್ಮ ಮನೆ ಬಗ್ಗೆ ಯಾರು, ಬಟ್ ಅಲ್ಲೆಲ್ಲ ಹೋಗ್ತಿರ್ತಾರಲ್ಲ, ಎಲ್ಲಿ ಬೇಕೋ ಇಲ್ಲೆಲ್ಲ ಬಿದ್ದಿರ್ತಾರೆ ಸರ್. ಹೆಣ್ಮಕ್ಳು ಇದ್ದಾರೆ ಇಲ್ಲ, ಅಲ್ಲೆಲ್ಲ ವಾಶ್ರೂಮ್ಸ್ ಎಲ್ಲ ಮಾಡ್ತಿರ್ತಾರೆ. ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತ ನೋಡಲ್ಲ ಸರ್. ಅದು ಯಾಕೆ ಮಾಡಲ್ಲ? ಇದೆಲ್ಲ ಏನಾಗಬೇಕು ಅಂತ ಕೇಳ್ರಿ ಅಷ್ಟೇ. ಅಂದರೆ ಇಲ್ಲೆಲ್ಲೋ ಒಂದು ರೀತಿಯಿಂದ ಶಾಲೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ದಂಗೆ ಆಗಿದೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೆ ಆ ರೀತಿ ಒಂದು ಗಲಾಟೆ ಆಗ್ತಿದೆ ಅಂತ ಹೇಗೆ? ಆ ಥರ ಎಂತ ಇಲ್ಲ ಸರ್, ಪೇರೆಂಟ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ. ಅಲ್ಲ ಅಲ್ಲಿರುವಂಥ ವಾತಾವರಣ, ಅಲ್ಲಿ ಇರುವಂಥ ಏನು ನಿನ್ನೆ ಗಲಾಟೆ ಇದೆ. ಸ್ಕೂಲ್ ಇದೆ ನೋಡ್ರಿ, ಆ ಸ್ಕೂಲ್ ಫುಲ್ ಬ್ಯಾಕ್ಗ್ರೌಂಡ್ ಫುಲ್ ಗಾಂಜಾ ಹೊಡಿಯೋರೇ ಇದೆ. ಆ ಫುಲ್ಲು ಸುತ್ತ ಇರೋದೆಲ್ಲ ಗಾಂಜಾನೇ ಕುಡಿಯೋದು ಸರ್. ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ. ಹುಡುಗರ ಜಗಳ ಮಾಡ್ಕೊಂಡ್ಬಿಟ್ಟು ಸ್ಕೂಲೇ ಬಿಟ್ಬಿಟ್ಟು ಇವಾಗ ನನ್ನ ತಮ್ಮಂಗೆ ಮಾಡಿದಾರಲ್ಲ, ಏನು ಕಾರಣ ಸರ್? ನಿಮ್ಮ ತಮ್ಮನಿಗೆ ಹಲ್ಲೆ ಮಾಡಿದ್ದಾರೆ, ಆತನ ಸಾವಿಗೆ ಕಾರಣ ಆಗಿದೆ. ಇವರಿಗೆಲ್ಲ ಶಿಕ್ಷೆ ಆಗಬೇಕು. ಇವರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ಗಲ್ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್, ಸ್ಕೂಲ್, ಮೀಡಿಯಾ ಅಷ್ಟು ದೆಹಲಿ ಕೋರ್ಟ್ ಮುಂದೆ ನಿಂತ್ಕೋಬೇಕು. ಇವ್ರೇನಾದ್ರು ನಿಂತ್ಕೊಂಡಿಲ್ಲ ಅಂದ್ರೆ ನಾನು ಇಡೀ ಫ್ಯಾಮಿಲಿ ಜೊತೆ ನಾನು ಸತ್ತೋಗ್ತೀನಿ. ಇವರೇ ಕಾರಣ. ಅದೇನಾಗತ್ತೋ ಆಮೇಲೆ ನೋಡ್ತೀನಿ. ಆಮೇಲೆ ಪೊಲೀಸ್ ನಾವ ನೋಡೋಣ ಸರ್. ಇದು ಸಂಕೇತ ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ, ಹೇಳ್ತಿದ್ದಾಳೆ. ಏನು ಶಾಲೆ ಇತ್ತು, ಶಾಲೆಯಿಂದ ಬರ್ತಾ ಇದ್ದ, ಆತನಿಗೆ ಸರಿಯಾದ ಕಮ್ಯುನಿಕೇಷನ್ ಆಗಲಿ ಕುಟುಂಬಕ್ಕೆ. ಹಾಗೆ 9 ಗಂಟೆ ಸುಮಾರಿಗೆ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಲ್ಲಿ ಆತ ಮೃತಪಟ್ಟಿದ್ದಾರೆ. ಯಾರಿಗೆ ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಬೇಕಂತೇಳಿ ನೊಂದುಕೊಂಡಂಥ ಅಕ್ಕ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ. ಸ್ಕೂಲಿಗೆ ಹೋಗ ರಾಕ್ ನೆಲ ಒರ್ಸಕತ್ ನೆಲ ತುಳ್ದ ಚಪ್ರಿ ನೆಲ ತುಳಿತಿ ಅಲ್ಲೇ ಹೊರ ಬಂದು ಆಮೇಲೆ ಪೆನ್ ದೇವ್ರ ಮುಂದಿಟ್ಟದ್ದು ದೇವ್ರ ಅಮ್ಮ ಇವತ್ತು ಎಕ್ಸಾಮ್ ಐತಮ್ಮ, ನಮಗೆ ಎಕ್ಸಾಮ್ ಐತಮ್ಮ, ನಾನು ಒಕ್ಕನಿ ಬಾಯ್ ಅಂದ. ಸಂಕೇತ ಟೈಮ್ ಎಷ್ಟಾಗೈತಲ್ಲೇ? ಅಮ್ಮ ನಿನ್ನೆ ಟೈಮ್ ಆಗಿಲ್ಲಮ್ಮ, 8 ಗಂಟೆಗೆ ಐತಿ, ನೀನು 9 ಗಂಟೆಗೆ ಹೋಗೋದು ಅಂದ. ಅಜ್ಜಿ ಬಾಯ್ ಅಜ್ಜಿ ಅಂದ. ಆಮೇಲೆ ಅವನಿಗೆ ಇನ್ನೊಂದು ಸರಿ ಅಮ್ಮ ಬಾಯ್ ಅಮ್ಮ ಅಂದ. ಹ್ಞೂ ಚಿನ್ನ ಇದನ್ನು ಮರ್ಸ್ಕೇಳಿ ನಾನು ತುಳ್ದಾನೆ ಅಂತ ಹೇಳಿ ಹಿಂಗೆ ಸೋದ ಸರ್ ನನ್ನ ಮಗ. ಆಮೇಲೆ ರಾತ್ರಿ 8:15 ಫೋನ್ ಮಾಡಿದ್ರೆ 9:15 ಕಳಿಸ್ತೇವೆ ಅಮ್ಮ ಅಂದಾರ ಸರ್. ನಮಗೆ ಕಳಿಸ್ಲೇ ಇಲ್ಲ ಸರ್.
9 ಗಂಟೆಗೆಲ್ಲ ಆಸ್ಪತ್ರೆಗೆ ತಗೊಂಬಂದಿದ್ರು ವಿದ್ಯಾಧರ್ ಸರ್. ಏನಾಗಲ್ಲಮ್ಮ ನಿನ್ನ ಮಗ್ಗ ಅಂದರು. ಆಮೇಲೆ ಇಲ್ಲಿ ಆಗಲ್ಲ ಬೇಗನೆ ತಗೊಂಡೋಗ್ರಿ. ನಾನು ತೊಡಿ ಮೇಲೆ ಹಾಕ್ಯಂದು ಸಂಕೇತ ಅಂದ್ರು. ಆಗಲಿಲ್ಲ ಡಾಕ್ಟ್ರ್ ಒಳ ತಗೊಂಡೋಗಿ ಇಲ್ಲಪ್ಪ ಹೋಗೈತೆ. ನನ್ನ ಗಂಡಗೆ ಏನು ಹೇಳಿ, ನನ್ನ ಮಗನ ಇಲ್ಲ, ನನ್ನ ಮಗ ವಂಶ ಬೆಳೆಸ ಮಗನ ಇಲ್ಲ ನನ್ನ ಮಗ ಯಾರಿಗೆ ಒಬ್ರಿಗೆ ಒಂದು ಮಾತಲ್ಲಿಲ್ಲ ಅಂತ ಒಳ್ಳೆ ನನ್ನ ಮಗ ಬಿಟ್ಟು ಹೋಗ್ಬಿಡ್ಸ ನಮ್ಮನ್ನ. ಭಾಳ ಸಾಮಾನ್ಯಾಗ ಇಷ್ಟಿಟ್ಟು ಮಠ ಪ್ರೈಸ್ ಗೆತ್ಕೊಂಬಂದದ 3 ಇವು ಎಲ್ಲಿ ಒಲೆ ಅಂದ್ರೆ ಅಪ್ಪಾಜಿ ಕೊಟ್ಟಿದ್ರಮ್ಮ. ಅಪ್ಪಾಜಿ ನನಗಲ್ಲೇ ಗುಂಡು ಕೊಟ್ಟಿರೋದು. ಇಷ್ಟಿಟ್ಟು ಮಠ ಬಾಕ್ಸ್ ಎತ್ಕೊಂಬಂದು ಕನ್ನಡದ್ರಾಗ 80 ಮಾರ್ಕ್ಸ್ ತೆಗದ ಗೋಬಿ ತಿಂದು ಬಂದು 100 ರೂಪಾಯಿ ಕೊಟ್ಟೆ ನಾನು. ಆಮಾರ ಹಂಗೆ ತೆಗಿತಾನಮ್ಮ ಅಂದು 10 ಗಂಟೆ ಮೆಸೇಜ್ ಮಾಡಿ 5 ಗಂಟೆಗೆ ಎದ್ದು ಓದ್ಕೊಂತದ್ದ ನನ್ನ ಮಗ. ನಿನ್ನೆ 5 ಗಂಟೆಗೆ ಎದ್ದು 7 ಗಂಟೆ ಮಟ್ಟ ಓದ್ಕೊಂಡು ಮನೆಗೆ ಬರಲಿಲ್ಲ ನನ್ನ ಮಗ. ಏನು ಹೇಳೋಣ ನಾನು ನಮಗೆ ಮಾಹಿತಿ ಏನು ಗೊತ್ತಿಲ್ಲ ನಮಗೆ. ಹುಡುಗರು ಆಂಟಿ ಏನಾಗಿಲ್ಲ ಆಂಟಿ ಅಂದು ಆ ಹುಡುಗರು ನಮ್ಮ ಜೊತೆಗೆ ಬಂದು ಸಂಕೇತಿಗೆ ಏನಾಗಿಲ್ಲ ಅಂದು ನಮ್ಮ ಸಂಕೇತ ರೂಮಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮೆಡಿಸಿನ್ ಕೊಡ್ತಾರ ನಾನು. ಆಮೇಲೆ ನಮ್ಮ ಮನೆಯವ್ರ ಗುಂಡ ಬಿಟ್ಟು ಅಂದೇ ಅಂದ ಮೇಲೆ ನಮಗೆ ಗೊತ್ತಾಗೈತೆ ನನ್ನ ಮಗನ ನಾವು ಹೆಂಗೆ ಮರ್ತು ಬಿಡೋಣ ನಾವು. ನಿನ್ನೆ ಶಿವಮೊಗ್ಗದ ಸುಳೆಬೈಲಿನಲ್ಲಿ ಸಂಕೇತನ ಹಲ್ಲೆ ಮಾಡಿದ್ರು. ಅದ ನಂತರ ಆತ ಮೃತಪಟ್ಟ. ಆತನ ತಾಯಿ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಅಮ್ಮ, ಸಂಕೇತ್ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ. SSLCಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದ. ನಿನ್ನೆ ಕೂಡ ಸ್ಪೆಷಲ್ ಕ್ಲಾಸಿಗೆ ಹೋಗಿದ್ದವನು. ಎಷ್ಟೊತ್ತಿಗೆ ಹೋಗಿದ್ದಮ್ಮ? ಬೆಳಗ್ಗೆ 8:30 ಹೋಗೋದು ಸರ್. ಅಮ್ಮ ಇವತ್ತು ಏನೋ ದೊಡ್ಡ ಎಕ್ಸಾಮ್ ಐತಿ, ನಾನು 8 ಗಂಟೆಗೆ ಹೋಗ್ಬೇಕು, ಅವ್ರು 8:30 ಬರ್ತಾರೆ ಸರ್ ಅಂದ. ಹುಡುಗಿಯರೆಲ್ಲ ಅವ್ರು 8 ಗಂಟೆಗೆ ಅವ್ನು ಭಾಳ ಚೆನ್ನಾಗಿ ಫ್ರೆಂಡ್ಸ್ ಇದ್ದ. ಹುಡುಗಿಯರು ಮುಸ್ಲಿಮ್ಸ್ ಭಾಳ ಚೆನ್ನಾಗಿ ಎಲ್ಲರ ಜೊತೆಗೆ ಚೆನ್ನಾಗದ ಸರ್. ಹೋಗ್ಯಾನ 8 ಗಂಟೆಗೆ ಹೋಗಿ ಅವ್ರು ಎಷ್ಟೊತ್ತಿಗೆ ಬಂದರೂ ಗೊತ್ತಿಲ್ಲ ಸರ್ ಪ್ರೇಯರ್. ಆಮೇಲೆ ಮಧ್ಯಾಹ್ನ ಉಣ್ಣಕ್ಕೆ ಬಂದನು ಸರ್ ನಮ್ಮ ಮನೆಗೆ. ನಮ್ಮ ಅತ್ತೆ ಐತಲ್ಲ ಉಣ್ಣಕ್ಕೆ ಕೊಡ್ತಂತ. ಅವ್ನು ಮಧ್ಯಾಹ್ನ ಸ್ಕೂಲಾಗ ಯಾವಾಗ ಉಣ್ಣಲ್ಲ ಸರ್. ಮನೆಗೆ ಬಂದು ಉಂಡೋಗ ನಮ್ಮ ನನಗೆ ಅಲ್ಲಿ ಸಾರು ಚೆನ್ನಾಗಿರಲ್ಲ ಅಂದು ಅಲ್ಲಿ ಬಾಳೆಹಣ್ಣು ಮೊಟ್ಟಿನೂ ತಿನ್ನಲ್ಲ ಸರ್, ಬಾಳೆಹಣ್ಣು ತಿನ್ನಾನ. ಮಧ್ಯಾಹ್ನ ಬಂದು ಅನ್ನ ಉಂಡು ಓದ್ನನ್ ಸರ್. ಹೋಗಿ ಮತ್ತು ಕ್ಲಾಸ್ ಎಲ್ಲ ಕೇಳಿ 9 ಗಂಟೆ ಮಟ್ಟ ಕ್ಲಾಸು ಅಂದ್ರಂತ. ನಾನು 6 ಗಂಟೆಗೆ ಬಂದೆ. ಯಾಕಮ್ಮ ಸಂಕೇತ ಬಂದಿಲ್ಲ ಅಮ್ಮ, ಪ್ರಸ ಕ್ಲಾಸ್ 7:30 ಮಟ್ಟ ತಗೊಂತಾರಲ್ಲ, 7:30 ಆಚೆ ಬರಲಿಲ್ಲ. ಆಮೇಲೆ ಸರ್ರಿಗೆ ಫೋನ್ ಮಾಡಿದ್ವಿ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ವಿದ್ಯಾಧರ್ ಸರ್ರಿಗೆ. ಅವ್ರು ಫೋನ್ ಎತ್ತಲಿಲ್ಲ ಸರ್. ಇನ್ನೊಬ್ಬ ಸರ್ರಿಗೆ ಫೋನ್ ಮಾಡಿದ್ರು. ಇಲ್ಲಮ್ಮ ಅವ್ರಿಗೆ 8:30 ಮಟ್ಟ 9 ಗಂಟೆ ಮಟ್ಟ ಕ್ಲಾಸು 8:30 ಮತ್ತು ಹೆಂಗೆ ಮಾಡಕ್ಕೆ ಸರ್? ಇಲ್ಲಮ್ಮ ನಾವು ಇಲ್ಲೇ ಬಂದು ಬಿಟ್ಟು ಹೋಕ್ಕವಿ, ಅವ್ರು ಯಾವಾಗ ಕರ್ಕೊಂಬಂದು ಇಲ್ಲೇ ಬಿಟ್ಟೋಗ್ರಿ ಸರ್. ಆಯ್ತು ಸರ್ ಅಂತಂದು ಇಟ್ಟೊಂದು 5 ನಿಮಿಷ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಅಕ್ಕ 5 ಐತೈತು 8 ಐತೆ. ನಮ್ಮ ಮಗಳು ಓದ್ಕೊಂತ ಇದ್ಲು. ಮಾತ್ರ ತರೋಣಂತ ದುಡ್ಡು ಹೊರಗೆ ತಗೊಂಬಂದೆ. ನಮ್ಮ ಮತ್ತೆ ಗುಂಡಿಗೆ ಯಾರೋ ಹೊಡೆದಾರಂತ ಬಾರಮ್ಮ. ಆಮೇಲೆ ಓಡೋಕೆ ಸಹ ಅಲ್ಲ ಆಸ್ಪತ್ರೆಗೆ, ಸರ್ಗಳು ಆಸ್ಪತ್ರೆಗೆ ತಗೊಂಬಂದು ಇಲ್ಲಿ ಆಗಲ್ಲ ಮೇಘನ ಆಸ್ಪತ್ರೆಗೆ ಹೋಗ್ರಿ. ಮೇಘನ ಆಸ್ಪತ್ರೆಗೆ ಅಲ್ಲೆಲ್ಲ ಚೆಕಪ್ ಮಾಡಿದ್ರು ಸರ್. ಇಲ್ಲಿ ಆಗಲ್ಲ ಅಂದು ಅದು ಎಂಥದ್ದು ಒಂದು ಗೋಡನ ಹತ್ರ ಕರ್ಕೊಂಡೋದ್ರು. ಆಮೇಲೆ ನಮ್ಮ ಮನೆಯವ್ರು ಸಂಕೇತ ನಮ್ಮ ಬಿಟ್ಟು ಹೋಗ್ಬಿಟ್ನಿ ಅನ್ಸ ನಮಗೆ. ಆವಾಗ ನಮ್ಮ ಏನು ಹೇಳೋಕ್ಕಾಗಲಿಲ್ಲ ಸರ್. ಆಮೇಲೆ ಟೀಚರ್ಸ್ ಸರು ಎಲ್ಲರೂ ಅವಾಗ ಬಂದಾರ ಸರ್ ನನ್ನ ಮಗನ ನೋಡೋಕೆ. ಅಮ್ಮ, ಈ ಸಂಕೇತ ಇದನ್ನಲ್ಲ ನೀವು ಹೇಳ್ತಾ ಇದ್ರಿ, 100 ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ಗೋಬಿ ತಿಂದ. ಆಮೇಲೆ ಬರ್ತಡೇ ಇತ್ತು ಅಂತ ಹೇಳಿದ್ರಿ, ಏನಮ್ಮ ಇದಲ್ಲ? ಅವತ್ತು ಮೊನ್ನೆ ರಾತ್ರಿ ನನ್ನ ಬರ್ತಡೇ ಇತ್ತು ಸರ್. ಹೋದ ವರ್ಷ ನಮ್ಮ ಅಮ್ಮ ತೀರ್ಕೊಂಡಿತ್ತು. ನಮ್ಮ ನಾದಿನಿಯರು ಬಂದು ಬರ್ತಡೇ ಮಾಡಿದ್ರು. ಆಮೇಲೆ ಈ ವರ್ಷ ಯಾರೂ ಬಂದಿಲ್ಲ. ಅಪ್ಪಾಜಿ ಅಮ್ಮಗೊಂದು ಕೇಕ್ ತಂದು ಮಾಡೋಣ. ನಮಗೆ ಗೊತ್ತಿದ್ದ ಸರ್, ನಮ್ಮ ಹಬ್ಬ ಮನೆ ಕ್ಲೀನ್ ಮಾಡಿ ಹಂಗೆ ಕೆಲ್ಸಕ್ಕೆ ಹೋಗಿದ್ದೆ. ಸಾಯಂಕಾಲ ಬಂದು ಅಡುಗೆ ಮಾಡಿ ಮೇಲೆ ಕೇಕ್ ಅಮ್ಮ ಸ್ನಾನ ಮಾಡಿ ಹೋಗಮ್ಮ, ಇವತ್ತು ನಿನ್ನ ಬರ್ತಡೇ ಅಂದ್ರೆ. ನಾನು ಸ್ನಾನ ಮಾಡಿ ಅಮ್ಮ ಒಳ್ಳೆ ಸೀರೆ ಉಟ್ಕೊಳಮ್ಮ, ಒಳ್ಳೆ ಸೀರೆ ಉಟ್ಕೊಂಡು ಕೇಕ್ ಕಟ್ ಮಾಡಿ ಸರ್. ಆಮೇಲೆ ಎಲ್ಲರಿಗೆ ನನ್ನ ಮಗನೂ ತಿನ್ಸಿ ಅಮ್ಮ ಈ ಕಡೆ ಫೋಟೋ ಚೆನ್ನಾಗಿ ಬರಲ್ಲ, ಈ ಕಡೆ ಬಾರಮ್ಮ, ಈ ಕಡೆ ಕಣ್ಣು ಮುಚ್ಚಿ ಸಂಕೇತನ ಅಂತ ಅವ್ರ ಅಕ್ಕ ಫೋಟೋ ತೆಗಿತಾ ಇದ್ಲ. ನೀನು ಈ ಕಡೆ ಬಾ ಸಂಕೇತ, ಅಮ್ಮ ಕಾಣಲ್ಲ, ಈ ಕಡೆ ಬರಲಿ, ಈ ಕಡೆ ಬಂದು ಫೋಟೋ ತೆಗ್ಸಿ. ಆಮೇಲೆ ನಮ್ಮ ಮಾವ ನಮ್ಮ ಅತ್ತಿ ನಮ್ಮ ಮನೆಯವರು ಮಾಡಿದ್ವಿ. ನಮ್ಮ ಸಣ್ಣ ತೆರ್ಮನೆ ಅವ್ರಿಗೆ ಕೇಕ್ ತಗೊಂಡು ಕೊಟ್ಟು. ಆಮೇಲೆ ತಾಯಿ ಅಂದರೆ ತುಂಬ ಪ್ರೀತಿ ಸಂಕೇತಿಗೆ. ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿದ, ನಿಮ್ಮ ಜೊತೆ ತುಂಬ ನೀವು ಹೇಳ್ದಂಗೆ ಕೇಳ್ತಾ ಇದ್ದ. ಮತ್ತು ಪರೀಕ್ಷೆಗೆಲ್ಲ ರೆಡಿ ಮಾಡ್ಕೊಂಡಿದ್ದ, ಪೆನ್ನೆಲ್ಲ ಪೂಜೆಗೆಲ್ಲ ಇಟ್ಟಿದ್ದ ಪೆನ್ನು. ಅವತ್ತು ರಾತ್ರಿ ಹೊಸ ಪೆನ್ ತಗೊಂಬಂದು ಪೂಜೆಗೆ ಇಟ್ಟು. ಇನ್ನೂ ನಾವು ಪೂಜೆ ಮಾಡಿದ್ದಿಲ್ಲ. ಅಮ್ಮ ನೀನು ಆಮೇಲೆ ಮಾಡ್ತೀವಿ ಅಂದು ದೇವ್ರ ಮುಂದೆ ರಾತ್ರಿನೇ ಇಟ್ಟು ಬೆಳಗ್ಗೆ ನಮ್ಮ ಚೊಡಮ್ಮ ತಗೊಂಡೋಗಿ ಅಲ್ಲಿ ಕೈ ಮುಗಿದು ಮನೆಗೆ ಬಂದು ಅವ್ರಕ್ಕೆ ನೆಲ ಒರ್ಸಕತ್ತಿದ್ಲು. ತುಳ್ದಾಡಿದ
ಸಂಕೇತ ಆಕಿಗೆ ಕಾಲೇಜಿಗೆ ಟೈಮಾಗೆ ತುಳ್ದಾಡಿದ್ರೆ ಹಂಗಲ್ಲಿ ಆಕೆ ಹೆಸರು ಸುಪ್ರೀತ ಚಪ್ರಿ ಇನ್ನೊಂದು ಸರಿ ಒರೆಸ್ಲಿ ಬಿಡಮ್ಮ. ಆಮೇಲೆ ಹೊರಗೆ ಹೊರಗೆ ಬಂದ ಅಜ್ಜಿ ಬಾಯಿ ಅಮ್ಮ ಬಾಯಿ ಅಂದ. ಆಮೇಲೆ ಮತ್ತೆ ಒಳಗೆ ಹೋದ. ಸಂಕೇತ ಹಿಂಗೆ ಮಾಡಿದ್ರೆ ಹೆಂಗಲ್ಲೇ ನೀನು ಚಿನ್ನ ಇನ್ನೊಂದು ಸರಿ ಒರೆಸ್ಗೇಳೆ ಅಂತ ಹೇಳಿ ಮತ್ತೆ ಒಳಗೆ ಬಂದು ಅಮ್ಮ ಬಾಯಿ ಅಂತಂದು ಹೇಳಿ ಹಿಂಗೆ ಹೋಗಿ ಅಂದು ಬರಲಿಲ್ಲ ಸರ್ ನನ್ನ ಮಗ. ಏನಂತದಮ್ಮ SSLC ಓದಬೇಕು, ಒಳ್ಳೆ ಫಲಿತಾಂಶ ಬರಬೇಕು, ಏನು ಕನಸು ಕಟ್ಕೊಂಡಿದ್ದ? ಅರ್ಧ ವರ್ಷ ಸಿಕ್ಕಿದ್ರಾಗ ಕಮ್ಮಿ ತೆಗೆದ ಸರ್ ಎಲ್ಲ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಸರ್, ಕನ್ನಡದಾಗ ಕಮ್ಮಿ ತೆಗೆದ. ಟೀಚರ್ಸ್ ಎಲ್ಲ ನಮ್ಮ ಮೊಬೈಲ್ಗೆ ಹಾಕಿದ್ರು. ಸೊ ಆಮೇಲೆ ನಾವೆಲ್ಲ ಮನೆ ಬೈದಾಡಿದ್ವಿ. ಆಮೇಲೆ ಅವರು ಟೀಚರ್ ಬೈದಾಡಬೇಡ್ರಿ, ಅವ್ನು ಮುಂದೆ ಅವ್ನು ಭಾಳ ಒಳ್ಳೆಯನು ತಲಾಟಿ ಮಾಡ್ಕೊಂಡಂಗೆ ಅದನ. ಆಮೇಲೆ ಅವ್ರ ಹತ್ತಿರೆಲ್ಲ ಬುದ್ಧಿಗೇನೆ ಹೇಳಿದರು, ನೀನು ಚೆನ್ನಾಗಿ ಓದ್ತಿದ್ದಿ, ಯಾಕೆ ಹಿಂಗೆ ಮಾಡ್ತೀನಿ ನೀನೀಗ ಅಂದರು ಸಹ. ಹೇಳಿದ್ರ. ಆಮೇಲೆ ಅವಾಗವ ಟೆಸ್ಟ್ ಮಾಡ್ತಾಯಿದ್ರು ಸರ್. ಅವಾಗವ ಟೆಸ್ಟ್ ಅಂದ್ರೆ ಅಲ್ಲ 8:30 ಹೋಗ್ಬಿಡನು. ಟೆಸ್ಟ್ನಿಗೆಲ್ಲ ಚೆನ್ನಾಗೇ ತೆಗ್ದಾನ ಸರ್ ಅವನು. ಯಾವ ಟೆಸ್ಟ್ನಾಗ ಇದು ಹಿಂದಿ ಇದ್ರಾಗ ಒಂದೇ ಕಮ್ಮಿ ತೆಗೆದಂತ ಹಿಂದಿ ಟೀಚರ್ ಬೈದಾಡಿದ್ರಂತ. ಸಂಕೇತ ಯಾಕೋ ಹಿಂದಿಕ್ಕೆ ನಿನಗೆ ಓದಕ್ಕೆ ಬರಲಿಲ್ಲ, ಬರೆಯೋದು ಕಲಿ, ಇನ್ನೊಂದು 15 ದಿನ ಐತೆ ಎಕ್ಸಾಮು, ಚೆನ್ನಾಗಿ ಓದು. ಆಯಿತು. ಎಲ್ಲ ಟೀಚರ್ಗೆ ತಮಾಷೆ ಮಾಡೋದು. ಅವರು ಟೀಚರ್ಸ್ ಎಲ್ಲ ತಮಾಷೆ ಮಾಡೋರು ಸರ್ ನಮ್ಮ ಮಗಗೆ. ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅವನು ಶಾಲೆಯಲ್ಲಿ. ಸರ್ ಎಲ್ಲರೂ ಅವನ ಜೊತೆಗಿರೋರು ಎಲ್ಲ ಒಳ್ಳೆ ಫ್ರೆಂಡ್ ಆಗಿದ್ರು ಸರ್. ಅವ್ನು ಯಾರು ಕೂಟಾಗ ಅಮ್ಮ ನಾನು ಇಂಥರ ಕೂಟ ಜಗಳ ಮಾಡ್ಕೊಂಬಂದಾನೆ ಅಂತದ್ದೇ ಇಲ್ಲ ಸರ್. ಅವನು ಯಾರು ತಂದೆ ತಕರ ಯಾವುದೂ ಇಲ್ಲ, ಯಾವ್ದು ಮಾಡ್ತಿದ್ದ ಸರ್. ನಮ್ಮ ಮಗ ಸ್ಕೂಲ್ ಆಯ್ತು ಮನೆ ಆಯ್ತು ಹಂಗೆ ಬರೋನು. ಈಗ ಯಾರು ಹೊಡೆದ್ರು, ಯಾರು ಕೂಟಾಗ ಯಾರು ಜಗಳ ಮಾಡ್ತಿದ್ರು, ಇವ್ನು ಏನು ಬಿಡ್ಸಕ್ಕೆ ಹೋದ್ನು ಏನು ಅನ್ನೋದು ಗೊತ್ತಿಲ್ಲ ಸರ್. ಅಲ್ಲಿ ಕ್ಯಾಮ್ರಾದಾಗ ಓಪನ್ ಮಾಡಿದ್ರೆ ಏನಾದರೂ ಗೊತ್ತಾಗುತ್ತೆ ನಮಗೆ. ಈ ರೀತಿ ತಪ್ಪಾಗಿದೆ ಅದೆಲ್ಲ ಸರಿಯಾದ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ನನ್ನ ಮಗ ಹೆಂಗಾಗ್ಯಾನ ಅವ್ರಿಗೆ ಹಂಗೆ ಆಗ್ಬೇಕು ಸರ್. ಅವ್ರಿಗೆ ಹಂಗಾಗಲಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ಅಷ್ಟು ಇಸ ಕುಡ್ದು ನಾವು ಸಾಯ್ತೇವೆ, ಇದು ನಾನು ಹತ್ರ ಸುಮ್ಗೆ ಬರ್ದಕ್ಕವೆ ಅಷ್ಟೇ ಸರ್ ನಾವು ಹೇಳೋದು. ಅಂದ್ರೆ ಇಲ್ಲಿ ವಾತಾವರಣ ಅಮ್ಮ ಇಲ್ಲಿ ವಾತಾವರಣ ಸರಿ ಇಲ್ಲ ಹೇಗಮ್ಮ ಇಲ್ಲಿ ಸುಳಬಲ್ಲಿ? ಇಲ್ಲ ಸರ್, ಇಲ್ಲಿ ಎಲ್ಲರೂ ನನ್ನ ಮಕ್ಕಳ ಜೊತೆ ಚೆನ್ನಾಗದಾರ ಸರ್. ನಾವು ಇಲ್ಲಿ ಅಕ್ಕಪಕ್ಕ ಒಬ್ರು ಕೂಟ ಮಾತಾಡಿದ್ರೆ ನನ್ನ ಮಗ ಎಲ್ಲರ ಕೂಟಾಗ ಚೆನ್ನಾಗ್ರ ಸರ್. ಯಾರು ಕೂಟಾಗ ಮಕ್ಕ ಕೆಡ್ಸ್ಕೊಂಡಿಲ್ಲ. ಫ್ರೆಂಡ್ಸ್ ಎಲ್ಲ ಗಿರೀಶ, ಇವು ಅಜಿತು ಅವರೆಲ್ಲ ತುಂಬ ಫ್ರೆಂಡ್ಸು. ಆಮೇಲೆ ಹುಡುಗಿಯರೆಲ್ಲ ಫ್ರೆಂಡ್ಸ್ ಇದ್ರು. ಮೊನ್ನೆ ಸೆಂಡಪ್ ಮಾಡಿದ್ರು. ಅವಾಗ ಅಮ್ಮ ನನಗೆ ಸೆಂಡಪ್ಪಿಗೆ ಬೇಕು 300 ರೂಪಾಯಿ ಹಾಕ್ಯಾರಮ್ಮ. ಆಮೇಲೆ 1,000 ರೂಪಾಯಿ ಬಟ್ಟೆ ಕೊಡಮ್ಮ. ಮೊನ್ನೆ ಆನ್ಲೈನ್ನೇ ಬಟ್ಟೆ ಇಬ್ಬರಿಗೆ ಮಕ್ಕಳಿಗೆ ಆರ್ಡ್ರ್ ಮಾಡಿ ಸರ್ ನಮ್ಮ ಮನೆಯವರು. ನನ್ನ ಮಗ ಕೇಳ್ಯಾನ ಬಿಡು, ಇದು 1 ವರ್ಷ ಲಾಸ್ಟ್, ಕಾಲೇಜಿಗೆ ಹೋದ್ರೆ ಕೊಡ್ಸಲ್ಲ ಅಂದು 1,000 ಕೊಟ್ಟು ಬಟ್ಟೆ ಕೊಡಿಸಿ ಫೋಟೋ ಎಲ್ಲ ಹುಡುಗಿಯರ ಜೊತೆಗೆ ಎಲ್ಲ ತೆಗ್ಸಿ. ಅಲ್ಲಲ್ಲೇ ಹುಡುಗಿಯರ ಜೊತೆಗೆಲ್ಲ ಫೋಟೋ. ಅಪ್ಪಾಜಿ ನನ್ನ ಫ್ರೆಂಡ್ಸ್ ಅಪ್ಪಾಜಿ ಅವರು, ಅಮ್ಮ ಇವನು ಡಿಲೀಟ್ ಮಾಡಬೇಡಮ್ಮ ಅಂತಂದು ಹಂಗೆ ಇಟ್ಕೊಂಡು ಸರ್ ನನ್ನ ಮಗ ಮೊಬೈಲಲ್ಲಿ. ಆಮೇಲೆ ಇತ್ತಿತ್ತಾಗ ಎಕ್ಸಾಮು ಈಗ ಸ್ಟಾರ್ಟ್ ಆದಮೇಲೆ ಒಂದು ಮನೆ ಮೊಬೈಲ್ ಇತ್ತು, ಅದನ್ನು ಸ್ವಿಚ್ ಆಫ್ ಮಾಡಿ ಅವನೇ ಬೀರಲ್ಲಿಟ್ಟ. ಅಮ್ಮ ನಮ್ಮ ಮೊಬೈಲ್ ಗಿಬೈಲ್ ಏನೂ ನೋಡಲ್ಲಮ್ಮ, ನಾನು ಓದ್ಕೊಂತಾನೆ ಅಂದು ಬಂದೊಂದು ಏನೋ ಅವ್ರ ಅಜ್ಜಿಗೆ ಒಂದು ಸ್ವಲ್ಪ ನೋಡಿದ, ಇಲ್ಲ ಅಂದ್ರೆ ಓದ್ಕೊಂತದ್ದು ಸರ್. ಅವ್ನು ಭಾಳ ಓದ್ಕೊಳೋದ್ರಾಗ ಇದ್ದ ಸರ್. ಅವ್ನು ಇತ್ತಿತ್ತಾಗ ಯಾರು ತಪ್ಪು ಮಾಡಿದ್ರೆಲ್ಲ ಶಿಕ್ಷೆ ಆಗಬೇಕಮ್ಮ. ಆಗ್ಬೇಕು ಸರ್ ನಮಗೆ. ಅವ್ರು ನನ್ನ ಮಗ ಹೆಂಗಾಗೈತೆ ಅವ್ರಿಗೆ ಹಂಗೆ ಆಗ್ಬೇಕು. ಅವ್ರಿಗೆ ಆಗಲಿಲ್ಲ ಅಂದ್ರೆ ನಮ್ಮ ಮನೆ ಪೂರ್ತಿ ಫ್ಯಾಮಿಲಿ ಇಸ ಕೂಡ ಸತ್ತೋಕ ನಾವಿರಲ್ಲ. ಇದು ಮೃತಪಟ್ಟಂಥ ಸಂಕೇತ ತಾಯಿ ಮಾತು ತುಂಬ ನೊಂದ್ಕೊಂಡಿದ್ದಾರೆ. ಯಾರು ಈ ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು. ಒಂದು ಕಡೆ ಇದ್ದರೆ ಏನು ಮಗ ಇದ್ದಾನೆ, ತುಂಬ ಬಡತನದಲ್ಲಿ ಕೂಡ ಮಗ ವಿದ್ಯಾವಂತ ಆಗಿದ್ದ, ಪ್ರತಿಭಾವಂತ ಆಗಿದ್ದ, ತುಂಬ ಕಷ್ಟಪಟ್ಟು ಓದ್ತಾ ಇದ್ದ. ಆ ಸಂದರ್ಭದಲ್ಲಿ ಇದು ಆಗಿದೆ. ಇದು ತುಂಬ ನುಂಗ್ಲ ತುತ್ತಾಗಿದೆ. ನನಗೆ ಇರೋ ಒಬ್ಬನೇ ಮನೆ ಕಳ್ಕೊಂಡು ತುಂಬ ನನಗೆ ಆಘಾತ ಆಗಿದೆ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವೆ, TV9 ಶಿವಮೊಗ್ಗ.